ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಹೋದ ವಾರದ ಎಪಿಸೋಡ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸಿದ್ದೀನಿ. ಈ ವಾರ ಶುರು ಮಾಡೋದಕ್ಕೆ ಒಂದೊಳ್ಳೆ ಪ್ರಸಂಗ. ಕೃಷ್ಣದೇವರಾಯ ಮಹಾರಾಯರನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದಂಥ ಒಬ್ಬ ಯತಿಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ ಅಲ್ವಾ. ಬಹಳ ರೋಚಕವಾದಂಥ ಪ್ರಸಂಗ ಇದು. ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಸಂತೆಬೆನ್ನೂರು ಸುಂಪೀಂದ್ರ ನಾಡಿಗೆ ಅವರು ಬರೆದಿದ್ದಾರೆ. ಅವ್ರಿಗೊಂದು ನಮಸ್ಕಾರ ಸರ್. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ರಾಯರ ಬುಕ್ಕರಾಯರಿಗೆ ಗುರು ವಿದ್ಯಾರಣ್ಯರು ಕ್ರಿಯಾಶಕ್ತಿ ಪಂಡಿತರು ಪ್ರೇರಣೆ ನೀಡಿ ಭದ್ರ ಬುನಾದಿ ಹಾಕಿದರು ಎಂಬ ನಂಬಿಕೆ ನಮ್ಮಲ್ಲಿದೆ. ಆದರೆ ಶ್ರೀ ವ್ಯಾಸರಾಯ ಸ್ವಾಮಿಗಳು, ಇವತ್ತು ನಾನು ಮಾತಾಡಬೇಕಾಗಿರೋಂಥ ವ್ಯಾಸರಾಯ ಸ್ವಾಮಿಗಳು ವಿಜಯನಗರದ ಅರಸೊತ್ತಿಗೆಯ 6 ಜನ ಚಕ್ರವರ್ತಿಗಳಿಗೆ, ಇನ್ನೊಂದ್ಸಲ ಹೇಳಿಸ್ತೀನಿ ಕೇಳ್ಕೊಳ್ಳಿ, ಶ್ರೀ ವ್ಯಾಸರಾಯರು ವಿಜಯನಗರದ 6 ಜನ ಚಕ್ರವರ್ತಿಗಳಿಗೆ, ಬರೋಬ್ಬರಿ 6 ಜನ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ, ಆಪ್ತರಾಗಿ, ಸಲಹೆಗಾರರಾಗಿ, ಮಾರ್ಗದರ್ಶಕರಾಗಿ ವಿಜಯನಗರದ ಅಳಿಗಾಲದ ಅಂಚಿನವರೆಗೂ ಆ ಕರ್ನಾಟಕ ಸಾಮ್ರಾಜ್ಯದ ವೈಭವದ ಪರಮೋಚ್ಚ ಶಿಖರ ಮುಟ್ಟಲು ಕಾರಣೀಭೂತರಾದವರಲ್ಲಿ ವ್ಯಾಸರಾಯರು ಪ್ರಮುಖರು ಅನ್ನೋದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ನೋಡ್ರಿ, ಒಬ್ಬ ಗುರು ಅಥವಾ ಒಬ್ಬ ಮಂತ್ರಿ ಒಬ್ಬ ರಾಜನಿಗೆ ರಾಜಗುರು ಆಗಿದ್ದನ್ನು ನಾವೆಲ್ಲ ಕೇಳಿದ್ದೀವಿ. 6 ಜನ ಚಕ್ರವರ್ತಿಗಳಿಗೆ ಬರೋಬ್ಬರಿ 6 ಜನ, ಒಬ್ಬರಿಗಿಂತ ಒಬ್ರು ಯಾರೇನು ಕಡಿಮೆ ಇಲ್ಲ. ಇಲ್ಲಿ ದೇವರಾಯರು, ನರಸನಾಯಕರು, ಸಾಳು ನರಸಿಂಗರಾಯರು, ಕೃಷ್ಣದೇವರಾಯರು ಯಾರೇನು ಕಡಿಮೆ, ಎಲ್ಲವೂ ಒಂದೊಂದು ನಕ್ಷತ್ರಗಳೇ. ಅಷ್ಟು ಬಲಾಢ್ಯರಿಗೆ ರಾಜಗುರುಗಳಾಗಿ, ಮಾರ್ಗದರ್ಶಕರಾಗಿ, ಸಲಹೆಗಾರರಾಗಿ, ಆಪತ್ತಿನ ನೆಂಟರಾಗಿ ಕಾರ್ಯನಿರ್ವಹಿಸೋದು, ಕರ್ನಾಟಕ ಸಾಮ್ರಾಜ್ಯದ ರಕ್ಷಕರಾಗಿದ್ದಂಥವ್ರು. ತೆರೆಮರೆಯ ಇವ್ರ ಹಿಂದೆ ನಿಂತ್ಕೊಂಡು, ಮುಂದೆ ಕೃಷ್ಣದೇವರಾಯರು ಆಡಳಿತ ಮಾಡ್ತಾ ಇದ್ದಾಗ ಹಿಂದೆ ನಿಂತು ಅವರನ್ನು ಕಾಪಾಡಿದಂಥ ಪುಣ್ಯಾತ್ಮ, ನಮ್ಮೆಲ್ಲರ ಪಾಲಿನ ಪ್ರಾತಸ್ಮರಣೀಯ ಯತಿ ಯಾರಪ್ಪ ಅಂದರೆ ಅವರು ಶ್ರೀ ವ್ಯಾಸರಾಯರು ಅಲ್ವೇನ್ರಿ. ವ್ಯಾಸರಾಯರು ಶ್ರೀ ಮಧ್ವಾಚಾರ್ಯರಿಂದ ಈ ನಾಡಿನಲ್ಲಿಯೇ ಸ್ಥಾಪನೆಗೊಂಡ ದ್ವೈತ ಪಂಥದ ಒಬ್ಬ ಮಾರ್ಮ ಮಠಾಧೀಶರಾಗಿದ್ದು, ಮಧ್ವಾಚಾರ್ಯರಿಂದ 6ನೇ ಯತಿಗಳಾಗಿದ್ದ ರಾಜೇಂದ್ರ ತೀರ್ಥರಿಂದ ಮುಂದುವರೆದ ಪೂರ್ವಾಧಿ ಮಠ ಪರಂಪರೆಗೆ ಸೇರಿದವರಾಗಿದ್ದಾರೆ. ಆಯ್ತಾ. ರಾಜೇಂದ್ರ ತೀರ್ಥರ ನಂತರ 4ನೇವರಾದ ವ್ಯಾಸರಾಯ ಯತಿಗಳ ಮಹಿಮೆ, ಪಾಂಡಿತ್ಯ, ತಪಶಕ್ತಿ, ಸಿದ್ಧಿ, ಪ್ರಭಾವ ಹೆಸರುಗಳಿಂದ ಈ ಪೂರ್ವಾದಿ ಪರಂಪರೆ ಮುಂದೆ ವ್ಯಾಸರಾಯ ಮಠ ಎಂದೇ ಗುರುತಿಸಿ ಕರೆಯಲ್ಪಟ್ಟಿದ್ದು. ವ್ಯಾಸರಾಯ ಮಠ ನಾವೆಲ್ಲ ಕೇಳಿದ್ದೀವಿ, ನಾವೆಲ್ಲ ನೋಡಿದ್ದೀವಿ ಅಲ್ವಾ. ಅದಕ್ಕೆಷ್ಟು ಪರಂಪರೆ ಇದೆ ನೋಡ್ರಿ. ನೋಡಿ, ಮುಂದಕ್ಕೆ ಓದ್ತೀನಿ. ವಿಜಯನಗರ ಸಾಮ್ರಾಟರಿಗೂ ವ್ಯಾಸರಾಯರಿಗೂ ಬಹಳ ಅನ್ಯೋನ್ಯತೆ ಇತ್ತು. ಈ ಬಗ್ಗೆ ಅವರ ಸಮಕಾಲೀನ ಕವಿ ಸೋಮನಾಥ ಬರೆದ ವ್ಯಾಸಯೋಗಿ ಚರಿತಂ, ಸ್ವತಃ ಅರಸು ಕೃಷ್ಣದೇವರಾಯರೇ ಬರೆದ ರಾಯವಾಚಕಮು, ಜಾಂಬವತಿ ಕಲ್ಯಾಣ ಗ್ರಂಥಗಳಿಂದಲೂ, ಅವರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ಇದ್ದಿದ್ದ ವಿದೇಶಿ ಪ್ರವಾಸಿಗಳಾದ ಫಯಾಸ್, ಮ್ಯೂನಿಜ್ ಮುಂತಾದವರ ಬರಹಗಳಿಂದಲೂ, ದೊಡ್ಡಬಳ್ಳಾಪುರದ ರಾಘವೇಂದ್ರ ಕವಿಯು ಸಾಂಸ್ಕೃತಿಕ ಪರಿಣಯ ಮುಂತಾದ ಗ್ರಂಥಗಳಿಂದಲೂ, ವಿಜಯನಗರದ ಅರಸರು ಹಾಕಿಸಿದ ಅನೇಕ ಶಿಲಾಶಾಸನಗಳು, ಬರೆಸಿಕೊಟ್ಟ ತಾಮ್ರ ಶಾಸನಗಳು ಮತ್ತಿತರ ಚಾರಿತ್ರಿಕ ದಾಖಲೆಗಳಿಂದ ವಿಜಯನಗರ ಸಾಮ್ರಾಜ್ಯಾಧಿಪತಿಗಳಿಗೂ ವ್ಯಾಸರಾಜ ತೀರ್ಥರಿಗೂ ಇರುವ ಸಂಬಂಧದ ಬಗ್ಗೆ ಹೆಚ್ಚು ವಿವರ ತಿಳಿಯಬಹುದಾಗಿದೆ. ನೋಡ್ರಿ, ವ್ಯಾಸರಾಯರ ಬಗ್ಗೆ ಎಷ್ಟು ಜನ ಬರೆದಿದ್ದಾರೆ. ವಿದೇಶಿ ಪ್ರವಾಸಿಗರು ಬರೆದಿದ್ದಾರೆ, ನಮ್ಮಲ್ಲಿಯ ಕವಿಗಳು ಬರೆದಿದ್ದಾರೆ, ಚರಿತ್ರಕಾರರು ಬರೆದಿದ್ದಾರೆ, ಶಿಲಾಶಾಸನಗಳು ಹೇಳಿವೆ, ತಾಮ್ರ ಶಾಸನಗಳು ಹೇಳಿವೆ. ಎಲ್ಲವೂ ವ್ಯಾಸ ತೀರ್ಥರ ವರ್ಣನೆಯನ್ನು ಮಾಡ್ತಾರೆ. ಯಾಕೆ ವ್ಯಾಸರಾಜರು ಎಂಥೆಂಥ ಕಡುಕಾಲದಲ್ಲಿ, ದುರಿತ ಕಾಲದಲ್ಲಿ ವಿಜಯನಗರದ ಸಿಂಹಾಸನವನ್ನ, ಕರ್ನಾಟಕ ಸಿಂಹಾಸನವನ್ನ ರಕ್ಷಣೆ ಮಾಡಿದ್ರಪ್ಪ, ಯಾಕಪ್ಪ ಅಂತ ಅನ್ನುವಾಗ ಇದೊಂದು ಪ್ರಸಂಗ ನಾನು ಹೇಳ್ತೀನಿ. ಅರಸೊತ್ತಿಗೆಯು ಅಂದ್ರೆ ವಿಜಯನಗರದ ಅರಸೊತ್ತಿಗೆಯು ಸಂಗಮ ವಂಶನ ವಿರೂಪಾಕ್ಷರಾಯರನ್ನ ಸಾವಿನೊಂದಿಗೆ ಮೂಲೆ ಗುಂಪಾಗಿ ಸಾಮ್ರಾಜ್ಯದ ಅಸ್ತಿತ್ವವೇ ಅಲುಗಾಡುತ್ತಿದ್ದಾಗ, ಇದನ್ನು ನೀವು 2ನೇ ವಾರದ ಹಿಂದೆ ಕೇಳಿದಿರಿ. ಮಲ್ಲಿಕಾರ್ಜುನ ರಾಯನನ್ನ ಒತ್ತರಿಸಿ ವಿರೂಪಾಕ್ಷರಾಯ ಅಧಿಕಾರಕ್ಕೆ ಬಂದು ತಾನು ಸುಖಲೋಲುಪ್ತನಾಗಿ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಟ್ಟು ಹೇಗೆ ವಿಜಯನಗರದ ಪತನಕ್ಕೆ ಕಾರಣವಾಗೋಗಿದ್ದ, ಸಾಳುವ ನರಸಿಂಹರಾಯರು ಹೇಗೆ ಅದನ್ನ ಮೇಲೆತ್ತಿದ್ರು ಅಂತ ಕೇಳಿದ್ರಲ್ಲ. ಸಾಳುವ ವಂಶದ ನರಸಿಂಹರಾಯರು ಅಧಿಕಾರ ಚುಕ್ಕಾಣಿ ಹಿಡಿದು ಅಧಿಪತಿಯಾದಾಗ, ನಂತರ ನರಸನಾಯಕರು ವೀರನರಸಿಂಹರು ಚಕ್ರವರ್ತಿಗಳಾದಾಗ, ಇವರ ಕಾಲದಲ್ಲಿ ಮುಳುಬಾಗಲು ಶ್ರೀಪಾದರಾದರ ವಿದ್ಯಾಶಿಷ್ಯರಾಗಿದ್ದ ವ್ಯಾಸರಾಯರು ವಿಜಯನಗರಕ್ಕೆ ಬಂದು ರಾಜಗುರುಗಳಾಗಿ ನಿಂತರು. ನೋಡ್ರಿ, ಎಂಥ ದುರಿತ ಕಾಲದಲ್ಲಿ ವಿಜಯನಗರಕ್ಕೆ ವ್ಯಾಸರಾಯರು ಬರ್ತಾರೆ. ವಿರೂಪಾಕ್ಷರಾಯರಿಂದ ವಿಜಯನಗರ ಪತನವಾಗ್ತಿದ್ದಂಥ ಕಾಲದಲ್ಲಿ ಸಾಳುವ ನರಸಿಂಹರಾಯರು ಅದನ್ನ ದುರಿತ ಪರಿಸ್ಥಿತಿಯಿಂದ ಮೇಲೆತ್ತಿದ್ದಂಥ ಕಾಲದಲ್ಲಿ ಅವರಿಗೆ ಬೆಂಗಾವಲಾಗಿ ನಿಂತಂಥವರು ಶ್ರೀ ವ್ಯಾಸರಾಯರು. ನೋಡ್ರಿ, ನಾವು ಎಲ್ಲರನ್ನ ನೆನೆಸ್ಕೋಬೇಕು, ಯಾರನ್ನು ಮರಿಬಾರ್ದು. ನಾವು
ಯಾರ್ಯಾರು ವಿಜಯನಗರದ ಉನ್ನತಿಗೆ ಕಾರಣವಾದವರು, ಔನ್ನತ್ಯಕ್ಕೆ ಕಾರಣವಾದವರು, ವಿಜೃಂಭಣೆಗೆ, ವೈಭವಕ್ಕೆ ಕಾರಣಕರ್ತರಾದವರು ಅಂದರೆ ಮೊದಲ ಸಾಲಿನಲ್ಲಿ ಮೊದಲಾಗಿ ನಿಂತ್ಕೊಳ್ಳುವಂಥವ್ರು ವ್ಯಾಸತೀರ್ಥರು, ವ್ಯಾಸರಾಯರು ಅಲ್ವೇನ್ರಿ? ನೋಡ್ರಿ, ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ ಸಾಮ್ರಾಟನಿಗೆ ಒದಗಿದ ಕುಹಯೋಗವನ್ನು ಸ್ವತಃ ಶ್ರೀ ವ್ಯಾಸರಾಯರೇ 3 ಘಳಿಗೆ 1.5 ಗಂಟೆಗಳ ಕಾಲ ವಿಜಯನಗರದ ಸಿಂಹಾಸನವನ್ನೇರಿ ಸಾಮ್ರಾಜ್ಯ ಪರಿಪಾಲಿಸಿ ದೊರೆಗೆ ಬಂದ ದುಷ್ಟ ಗೃಹಬಾಧೆಯನ್ನು ನಿವಾರಿಸಿ ಮರಳಿ ಅವರಿಗೆ ಸಿಂಹಾಸನ ಹಿಂತಿರುಗಿಸಿದನ್ನು ಹೇಳಲಾಗುತ್ತದೆ. ವ್ಯಾಸತೀರ್ಥರು ಕುಹಯೋಗ ಕಾಲದಲ್ಲಿ ವಿಜಯನಗರ ಸಿಂಹಾಸನ ಅಲಂಕರಿಸಿದ ಕಾರಣ ಇವರಿಗೆ ವ್ಯಾಸರಾಜರೆಂದೇ ಹೆಸರಾಯಿತು. ನೀವು ಇದು ಅಬ್ಸರ್ವ್ ಮಾಡಿದ್ದೀರಾ? ವ್ಯಾಸತೀರ್ಥರನ್ನ ಬಹುಶಃ ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ವ್ಯಾಸತೀರ್ಥರೇ ಮೊದಲು ವ್ಯಾಸರಾಜರು ಅಂತ ಕರೆಸ್ಕೊಂಡವರು. ಯತಿಗಳನ್ನ ರಾಜರು ಅನ್ಸ್ಕೊಂಡವ್ರು ಬಹುಶಃ ಇವರೇ ಮೊದಲು ರೀ. ವ್ಯಾಸರಾಜರೇ ಮೊದಲು. ವ್ಯಾಸರಾಯರು, ವ್ಯಾಸತೀರ್ಥರು ವ್ಯಾಸರಾಜರಾಗಿದ್ದು ಅವರ ಸ್ವತಃ ತಪಶಕ್ತಿಯಿಂದ. ವಿಜಯನಗರದ ಸಿಂಹಾಸನವನ್ನೇರಿದ ಯತಿ ಯಾರಾದರೂ ಇದ್ರೆ ಅದು ವ್ಯಾಸತೀರ್ಥರು ಕಣ್ರಿ. 1.5 ಗಂಟೆಗಳ ಕಾಲ ಸಿಂಹಾಸನದಲ್ಲಿ ಕೂತು ತಮ್ಮ ತಪಶಕ್ತಿಯಿಂದ ಗಂಡಾಂತರದಿಂದ ಕೃಷ್ಣದೇವರಾಯರನ್ನ ಪಾರು ಮಾಡಿದಂತ ಅದ್ಭುತವಾದಂಥ ಯತಿಗಳು ವ್ಯಾಸತೀರ್ಥರು. ಹೇಗೆ ಪಾರು ಮಾಡಿದ್ರಪ್ಪ ಅದನ್ನ ಮುಂದೆ ಹೇಳ್ತಾರೆ. ಈ ಕುಹಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ, ಅಮಾವಾಸ್ಯೆ ಕಳೆದು ಶುಕ್ಲ ಪಕ್ಷ ಪಾಡ್ಯ ಪ್ರಾರಂಭ ಆಗುವಂತ ಸಂಧಿ ಕಾಲದಲ್ಲಿ ಚಂದ್ರನ ಕಲೆಗಳು ನಷ್ಟವಾಗಿ ವಿಷಗಳಿಗೆಯಿಂದ ಉಕ್ತವಾದಾಗ ಲಗ್ನದಿಂದ 12ನೇ ಸ್ಥಾನದಲ್ಲಿ 4 ಗ್ರಹಗಳು ಒಟ್ಟಿಗೆ ಸೇರಿ ಚಂಡಾಲತ್ವವನ್ನು ಪಡೆದು ಕ್ರೂರವಾಗಿ ದುಷ್ಟಲವನ್ನು ಕೊಡುವುದಕ್ಕೆ ಕುಹಯೋಗ ಅಂತಾರೆ. ಅಮಾವಾಸ್ಯೆ ಕಳೆದು ಶುಕ್ಲ ಪಕ್ಷ ಪಾಡ್ಯ ಆರಂಭ ಆಗುವಂತ ಸಂಧಿ ಕಾಲದಲ್ಲಿ 4 ಗ್ರಹ ಒಂದೇ ಕಡೆ ಸೇರಿ ವಿಷದಿಂದ ಉಕ್ತವಾಗಿ ಯಾರ ಜಾತಕದಲ್ಲಿ ಅದು ಇರುತ್ತೋ ಅವನನ್ನ ಎಳ್ಕೊಂಡ್ಬಿಡುತ್ತೆ, ಹಂಗೆ ಮರ್ಡರ್ ಮಾಡಕ್ಬಿಡ್ತದೆ. ಚಂಡಾಲ ಯೋಗ, ಕುಹಯೋಗ, ಅದನ್ನ ಕುಹಯೋಗ ಅಂತಾರಂತೆ. ಅದಂತೆ ಈ ಕುಹಯೋಗ ಕಾಲದಲ್ಲಿ ಶನಿ, ಸೂರ್ಯ, ಅಂಗಾರಕ ಮತ್ತು ರಾಹು ಒಂದೇ ಮನೆಯಲ್ಲಿ ಅಂದ್ರೆ ಲಗ್ನದಲ್ಲಿ ದ್ವಾದಶ ಸ್ಥಾನ ಸೇರಿ ಚಂಡಾಲತ್ವ ಪಡೆದು ಬಿಟ್ಟಿರ್ತಾರೆ. ನೋಡ್ರಿ, ಶನಿ, ಸೂರ್ಯ, ಅಂಗಾರಕ ಮತ್ತು ರಾಹು ಒಂದೇ ಮನೆಯಲ್ಲಿ ಲಗ್ನಕ್ಕೆ ಹೋಗಿ ದ್ವಾದಶ ಸ್ಥಾನ ಸೇರಿ ಚಂಡಾಲತ್ವ ಪಡೆದಿರ್ತಾರೆ. ಹೀಗೆ 4 ಗ್ರಹಗಳು ಲಗ್ನದಿಂದ 13ನೇ ಸ್ಥಾನದಲ್ಲಿ ಕುಹಯೋಗ ಬಂದಾಗ ದೇಶದ ಅಧಿಪತಿಯಾದ ರಾಜನು ತಕ್ಷಣ ಮೃತನಾಗುತ್ತಾನೆ. ನೋಡ್ರಿ, 13ನೇ ಸ್ಥಾನದಲ್ಲಿ ಕುಹಯೋಗ ಬಂದಾಗ ದೇಶದ ಅಧಿಪತಿಯಾದ ರಾಜನು ತಕ್ಷಣ ಮೃತನಾಗುತ್ತಾನೆ. ಜಾತಕ ಅದರಂತೆ ಜಾತಕದ ಪ್ರಕಾರ ಕೃಷ್ಣದೇವರಾಯರದು ಕುಂಭಲಗ್ನ ಆಗಿದ್ರಿಂದ ಸ್ವಭಾನು ಸಂವತ್ಸರದ ಮಾಘ ಕೃಷ್ಣ ಅಮಾವಾಸ್ಯೆ ಗುರುವಾರ ತಾರೀಕು 4/2/1524ರಲ್ಲಿ 4 ದುಷ್ಟ ಗ್ರಹಗಳು ಒಂದ್ ಕಡೆ ಸೇರಿ ಅವರಿಗೆ ಪ್ರಾಣಾಪಾಯ ಇತ್ತಂತೆ. ನೋಡ್ರಿ, 4/5/1524ನೇ ತಾರೀಕು ಗುರುವಾರದಂದು ಈ 4 ಗ್ರಹ ಒಂದೇ ಕಡೆ ಸೇರಿ ಕುಂಭ ಲಗ್ನ ಸಂಜಾತರಾದಂಥ ಕೃಷ್ಣದೇವರಾಯರಿಗೆ ಪ್ರಾಣಾಪಾಯ ಇತ್ತು. ಸಿಂಹಾಸನ ಏರಿದ ತಕ್ಷಣ ಕೃಷ್ಣದೇವರಾಯರು ಮೃತವಾಗುವಂತ ಕುಹಯೋಗ, ಚಂಡಾಲ ಯೋಗ ಇತ್ತು ರೀ. ಇದನ್ನ ತಮ್ಮ ದಿವ್ಯ ಶಕ್ತಿಯಿಂದ ಗ್ರಹಿಸಿದಂತ ವ್ಯಾಸರಾಯರು ಆ ಘಳಿಗೆಯಲ್ಲಿ ಕೃಷ್ಣದೇವರಾಯರನ್ನ ಪಕ್ಕಕ್ಕೆ ಕೂರಿಸಿ ತಾವು ಸಿಂಹಾಸನವನ್ನ ಏರಿ ಆ ಕುಹಯೋಗವನ್ನ ಎದುರುಗೊಳ್ತಾರೆ. ರಾಜನನ್ನಾಗಿ ತಮ್ಮನ್ನ ತಾವು ಘೋಷಣೆ ಮಾಡ್ಕೊಳ್ತಾರೆ. ಕೃಷ್ಣದೇವರಾಯ ಅವರನ್ನ ರಾಜನನ್ನಾಗಿ ಘೋಷಣೆ ಮಾಡ್ತಾರೆ. ಆ ಚಂಡಾಲತ್ವದ ಪ್ರಕಾರ, ಕುಹಯೋಗದ ಪ್ರಕಾರ ಆ ದೇಶದ ರಾಜ ಈ ಕುಹಯೋಗದಿಂದ ತಕ್ಷಣ ಮೃತನಾಗಬೇಕಾಗಿರುತ್ತೆ. ಆದ್ರೆ ಸಿಂಹಾಸನದಲ್ಲಿ ಕೂತಿದ್ದವ್ರು ಯಾರು? ಸ್ವತಃ ವ್ಯಾಸರಾಯರು. ಅವರ ತಪಶಕ್ತಿ ಈ ನವಗ್ರಹಗಳ ಶಕ್ತಿಗಿಂತಲೂ ದೊಡ್ಡದು ಅಂತ. ಗುರು ಅನುಗ್ರಹ ಇರಬೇಕು ಅಂತ ಅದಕ್ಕೆ ಹೇಳೋದು. ಗುರು ಅನುಗ್ರಹ ಇರಬೇಕು, ಗುರುವಿನ ಗುಲಾಮನಾಗುವ ತನಕ ದೊರೆಯ ನನ್ನ ಮುಕ್ತಿ ಅಂತ ಅದಕ್ಕೆ ಹೇಳಿರೋದು. ಗುರು ಎಲ್ಲಕ್ಕಿಂತ ದೊಡ್ಡದವನು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಅನ್ನೋನು ಎಲ್ಲರಿಗಿಂತ ದೊಡ್ಡವನು, ಎಲ್ಲವನ್ನ ನಿವಾರಣೆ ಮಾಡಬಲ್ಲಂಥವನು ಗುರು. ಅಂತ ಗುರುವಾದಂಥ ವ್ಯಾಸ ತೀರ್ಥರು ಸಿಂಹಾಸನವನ್ನ ಏರಿ 1.5 ಗಂಟೆಗಳ ಕಾಲ ಕೂತಿರ್ತಾರೆ. ನಾನೇ ರಾಜ, ಬಾಯಿಗೆ ಏನ್ ಮಾಡ್ತೀಯ ನೋಡ್ತೀನಿ ಅಂತ. ಈ ಗುರುವಿನ ತಪಶಕ್ತಿಯ ಮುಂದೆ ಚಂಡಾಲತ್ವವನ್ನ ಪಡೆದಂತ ಕುಹಯೋಗ ಏನೂ ಮಾಡಲಾಗಲಿಲ್ಲ, ಏನು ಮಾಡಕ್ಕಾಗಲಿಲ್ಲ. ನೋಡ್ರಿ, ಕೃಷ್ಣದೇವರಾಯರನ್ನ ಹೇಗೆ ರಕ್ಷಣೆ ಮಾಡಿದ್ದಾರೆ ವ್ಯಾಸರಾಯರು ನೋಡ್ರಿ. 1.5 ಗಂಟೆಗಳ ಕಾಲ ಅವರು ಸಿಂಹಾಸನವನ್ನು ಏರಿದ್ರಿಂದ ಅವ್ರಿಗೆ ವ್ಯಾಸರಾಜರು ಅಂತ ನಾಮಕರಣವಾಗುತ್ತೆ, ಅಲ್ವೇನ್ರಿ?
ಅವರ ಪಾದದ ಧೂಳಿ ಬಿದ್ದಂತೆ ಓಡಾಡಿದ ಹಂಪೆಯಲ್ಲಿ ನಾವು ಓಡಾಡಿದ್ರೆ ನಮಗೂ ಆ ಪಾದದ ಧೂಳಿ ತಲುಪಿ ಗುರು ಅನುಗ್ರಹದಿಂದ ನಾವು ಒಂದಿಷ್ಟು 4 ಆಣೆ ಪುಣ್ಯ ಸಂಪಾದನೆ ಮಾಡ್ಬೋದು. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಎಂಥೆಂಥ ಕುಹರೋಗ ನಿವಾರಕ ಅಂತ ವ್ಯಾಸರಾಯರನ್ನ ಸ್ತುತಿಸ್ತಾರೆ. ಕುಹರೋಗ ನಿವಾರಕ. ಆ ಕುಹಯೋಗ ಇದ್ದಾಗ ಕೃಷ್ಣದೇವರಾಯರು ಏನಾರು ಸಿಂಹಾಸನ ಏರಿದ್ದೆ ಆದಲ್ಲಿ ಯಾವುದೋ ಒಂದು ಕಂಟಕದಿಂದ ಕೃಷ್ಣದೇವರಾಯರು ತಕ್ಷಣ ಮೃತರಾಗಿ ವಿಜಯನಗರಕ್ಕೆ ಆಪತ್ತು ಬರಬಹುದಾಗಿದ್ದಂಥ ದುರಿತ ಸಂದರ್ಭದಲ್ಲಿ ಇದನ್ನ ಮುಂಚಿತವಾಗಿ ಅರಿತಂತ ವ್ಯಾಸರಾಯರು ತಮ್ಮ ತಪಶಕ್ತಿಯಿಂದ ಕೃಷ್ಣದೇವರಾಯನಿಗೆ ವಿಷಯವನ್ನು ಅರಿಹಿ ಅವರಿಂದ ತಾನು ರಾಜನೆಂದು ಘೋಷಿಸಿಕೊಂಡು 1.5 ಗಂಟೆಗಳ ಕಾಲ ಕರ್ನಾಟಕ ಸಿಂಹಾಸನವನ್ನು ಏರಿದಂಥ ಪುಣ್ಯಾತ್ಮ ಯತಿ ವ್ಯಾಸರಾಜರು. ಅವರನ್ನ ಈ ಚಂಡಾಲತ್ವ ಪಡೆದಂತ ಕುಹಯೋಗಗಳು 4 ದುಷ್ಟ ಗ್ರಹಗಳು ಅಂದ್ರೆ ಆ ಕಾಲಕ್ಕೆ ಆ 1.5 ಗಂಟೆಗೆ ಏನು ಮಾಡಲಾಗ್ಲಿಲ್ಲ. ರಾಜನನ್ನೇ ಏನು ಮಾಡಲಾಗ್ಲಿಲ್ಲ ಅಂದ್ರೆ ಯತಿಗಳ ತಪಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಲ್ವೇನ್ರಿ? ಯಾವುದೋ ಜನ್ಮದ ಪೂರ್ವ ಪುಣ್ಯದ ಫಲ ನನ್ನ ಬಾಯಲ್ಲಿ ವ್ಯಾಸರಾಜರ ಈ ಒಂದು ಕಥೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರೀ. ಅಷ್ಟು ನಾನು ಹೇಳಬಲ್ಲೆ. ಇಂಥ ಪಾಮರನ ಬಾಯಲ್ಲೂ ಅಂಥ ಯತಿಯ ನಾಮಸ್ಮರಣೆ ಬಂದಿದ್ದು ನನ್ನ ಪೂರ್ವ ಜನ್ಮದ ಸುಕೃತ, ಕೇಳ್ತಾ ಇರೋ ನಿಮ್ಮ ಸುಕೃತ ಅಂತ ನಾನು ಹೇಳಬಲ್ಲೆ. ನೋಡ್ರಿ ಹೇಗೆಲ್ಲ ತಪಸ್ವಿಗಳು, ಸನ್ಯಾಸಿಗಳು, ಯತಿಗಳು ನಮ್ಮ ಕರ್ನಾಟಕ ಸಿಂಹಾಸನವನ್ನು ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಂತಂಥ ಪುಣ್ಯಾತ್ಮ ವ್ಯಾಸರಾಯರು. ನೋಡ್ರಿ ಈ ಕುಹಯೋಗ ಘಟಿಸಿದ ದಿನಾಂಕ ಈ ರೀತಿ ಆದದ್ದರಿಂದ ವಿಜಯನಗರದ ಅರಸರು ಪಾರು ಮಾಡಿದ್ದಕ್ಕೆ ಕೃಷ್ಣದೇವರಾಯರು ಅನೇಕ ಶಾಸನಗಳನ್ನು ಬರೆಸಿ ದತ್ತಿ ದಾನಗಳನ್ನು ಮಾಡಿ ಕೃಷ್ಣದೇವರಾಯರು ಶ್ರೀಗಳವರನ್ನು ರತ್ನಾಭರಣಗಳಿಂದ ಅಭಿಷೇಕ ಮಾಡ್ತಾರಂತೆ. ರತ್ನಾಭರಣಗಳಿಂದ ಅಭಿಷೇಕ ಮಾಡ್ತಾರ್ರಿ. ಏನ್ ಮಾಡಿದ್ರು ಸಾಲದು, ಇಡೀ ಕರ್ನಾಟಕ ಸಿಂಹಾಸನವನ್ನೇ ಅವ್ರ ಪಾದಕ್ಕೆ ತಲಕ್ಕಿಟ್ಟುಬಿಟ್ರು ಸರಿಯೇ. ಅವ್ರ ಪಾದಕ್ಕಲ್ವೇನ್ರಿ, ಅವ್ರ ಪಾದಕ್ಕೆ ಇಟ್ಟರು ಸರಿಯೇ. ಅಂದ್ರೆ ಅವ್ರ ತಪಶಕ್ತಿ ಎಲ್ಲಕ್ಕಿಂತ ದೊಡ್ಡದು. ಅವರ ತಪಶಕ್ತಿನ ತಕ್ಕಡಿಗೆ ಹಾಕಿದ್ರೆ ಬಹುಶಃ ಈ ಭೂಮಂಡಲದ ಅಷ್ಟು ಆಸ್ತಿಯು ಅದ್ರ ಮುಂದೆ ನಗಣ್ಯ. ವ್ಯಾಸ ಶ್ರೇಷ್ಠರ ತಪಶಕ್ತಿ, ವ್ಯಾಸ ತೀರ್ಥರ ತಪಶಕ್ತಿ ಆ ಮಟ್ಟಕ್ಕಿತ್ತು ಅಲ್ವೇನ್ರಿ? ಕೃಷ್ಣದೇವರಾಯರು ಅವರಿಗೆ ರತ್ನಾಭಿಷೇಕ, ರತ್ನಾಭರಣಗಳಿಂದ ಅಭಿಷೇಕ ಅಂದ್ರೆ ನೋಡ್ರಿ. ತಿರುಮಲದಲ್ಲಿ ಬರೆದಿರತಕ್ಕಂಥ ಅನೇಕ ಶಾಸನಗಳು ಇದಕ್ಕೆ ಒದಗಿಸ್ತಾವೆ, ಪುರಾವೆ ಒದಗಿಸ್ತಾವೆ. ಆಯ್ತಾ? ನೋಡಿ, ಈ ವ್ಯಾಸತೀರ್ಥರು ಏನಪ್ಪ ವ್ಯಾಸತೀರ್ಥರು ಮಾಧ್ವ ಮತ ಅನುಯಾಯಿಗಳ ಪ್ರಕಾರ ವ್ಯಾಸರಾಯರ ಪೂರ್ವ ಜನ್ಮ ವೃತ್ತಾಂತ ಹೀಗಿದೆ. ವೈಕುಂಠದಲ್ಲಿ ರಮಾ ಮಹಾದೇವರ ಸೇವೆಯನ್ನು ಮಾಡುತ್ತಿದ್ದ ಶಂಖಕರ್ಣಿ ಎಂಬ ದೇವತೆಯು ಮುಂದೆ ಬ್ರಹ್ಮದೇವರ ಪೂಜೆಗೆ ನಿಯುಕ್ತನಾಗಿ ಆ ಸೇವೆಯಲ್ಲಿ ಏನೋ ದೋಷ ಕಾಣಿಸಿಕೊಂಡು ಶಾಪಗ್ರಸ್ತನಾಗಿ ಭೂಮಿಯಲ್ಲಿ ಹಿರಣ್ಯಕಶಿಪುವಿನ ಪತ್ನಿ ಕಯಾದುವಿನಲ್ಲಿ ಪ್ರಹ್ಲಾದನಾಗಿಯೂ ಕೃತಯುಗದಲ್ಲಿ ಅವತರಿಸಿದನೆಂದು ಇವನೇ ತ್ರೇತಾಯುಗದಲ್ಲಿ ವಿಭೀಷಣನಾಗಿಯೂ ಅವತರಿಸಿ ದ್ವಾಪರಯುಗದಲ್ಲಿ ಬಾಹ್ಲೀಕ ರಾಜನಾಗಿ ಜನಿಸಿ ಈಗ ವ್ಯಾಸತೀರ್ಥರಾಗಿದ್ದಾರೆ. ನೋಡ್ರಿ, ಪ್ರಹ್ಲಾದನಾಗಿಯೂ ವಿಭೀಷಣನಾಗಿಯೂ ಬಾಹ್ಲೀಕನಾಗಿಯೂ ಕೊನೆಗೆ ವ್ಯಾಸತೀರ್ಥರಾಗಿಯೂ ಜನಿಸಿದ್ದಾರೆ. ನೋಡ್ರಿ, ಮುಂದೆ ಇವರೇ, ಇದು ಇಂಪಾರ್ಟೆಂಟ್, ಇನ್ನೊಂದ್ಸಲಿ ಕೇಳಿಸ್ಕೊಡ್ರಿ, ಮುಂದೆ ಇವರೇ ಮಂತ್ರಾಲಯದ ರಾಘವೇಂದ್ರ ಯತಿಗಳಾಗಿ ಜನ್ಮಿಸಿದವರೆಂದು ಶೇಷಾಂಶ ಸಂಭೂತರೆಂದು ಹೇಳಲಾಗಿದೆ. ಅಡಬಿದ್ದೆ ನಾನು. ವರ್ಷಕ್ಕೆ 3 ಸಲ ಮಂತ್ರಾಲಯಕ್ಕೆ ಹೋಗೋದು ನಾನು. ನೋಡ್ರಿ, ಅದೇ ಪುಣ್ಯ ನನಗೆ ಬಹುಶಃ ಇದು ನನ್ನ ಬಾಯಲ್ಲಿ ಹೇಳಿಸ್ತಾರೆ. ಪ್ರಹ್ಲಾದನಾಗಿ, ವಿಭೀಷಣನಾಗಿ, ಬಾಹ್ಲೀಕರಾಜನಾಗಿ, ವ್ಯಾಸತೀರ್ಥರಾಗಿ ಮಂತ್ರಾಲಯದ ರಾಘವೇಂದ್ರ ಯತಿಗಳಾಗಿದ್ದವರು ವ್ಯಾಸಶ್ರೇಷ್ಠರು, ವ್ಯಾಸರಾಯರು. ಆಯ್ತಾ? ಕಾವೇರಿ ದಡದಲ್ಲಿರುವ ಬನ್ನೂರಿನಲ್ಲಿ ರಾಮವಲ್ಲಭ ಸುಮತಿ ಲಕ್ಷ್ಮಮ್ಮ ಎಂಬ ದಂಪತಿಗಳಿಗೆ ಅಬ್ಬೂರಿನ ಬ್ರಹ್ಮಣ್ಯ ತೀರ್ಥರ ವರಪ್ರಸಾದದಿಂದ 1369ನೇ ಪ್ರಭವ ಸಂವತ್ಸರದ ಅಧಿಕ ವೈಶಾಖ ಶುಕ್ಲ ಪಕ್ಷಮಿ ಭಾನುವಾರ 22/4/1442ರಲ್ಲಿ ಯತಿರಾಜನೆಂಬ ಜನ್ಮ ಪಡೆದ ಮಗುವೆ ತನ್ನ 8ನೇ ವಯಸ್ಸಿನಲ್ಲಿ ಶ್ರೀಮುಖ ಸಂವತ್ಸರದಲ್ಲಿ ಬ್ರಹ್ಮಣ್ಯ ತೀರ್ಥರ ಶಿಷ್ಯರಾಗಿ ಸನ್ಯಾಸ ದೀಕ್ಷೆ ಪಡೆದು ವ್ಯಾಸತೀರ್ಥರೆಂಬ ಅಭಿಧಾನ ಪಡೆದರು. ನಮ್ಮ ಕಾವೇರಿ ತೀರ್ಥದಲ್ಲಿ ಹುಟ್ಟಿದವ್ರು ಕಣ್ರಿ, ನಮ್ಗೊಂದು ಹೆಮ್ಮೆ. ಬನ್ನೂರಿನಲ್ಲಿ ಹುಟ್ಟಿದವ್ರು ನೋಡ್ರಿ, ಬನ್ನೂರಿನ ಜನ ಹೆಗಲ್ ತಟ್ಕೋಬೇಕು, ಬೆನ್ ತಟ್ಕೋಬೇಕು. ಎಂಥ ಊರಲ್ಲಿ ನಾವು ಹುಟ್ಟಿದೀವಪ್ಪ ಅಲ್ವೇನ್ರಿ? ಆಯ್ತಾ? ವ್ಯಾಸತೀರ್ಥರು 1461ನೇ ವಿಳಂಬಿ ಸಂವತ್ಸರದ ಪಾಲ್ಗುಣ ಚತುರ್ಥಿ ಸ್ಥಿರವಾದವಳೆಂದು ಹಂಪಿ ಬಳಿಯುವ ನವಬೃಂದಾವನದ ತುಂಗಭದ್ರಾ ನಡುಗಡೆಯಲ್ಲಿ ಬೃಂದಾವನಸ್ಥರಾದರು. 1539ನೇ ತಾರೀಕು 8/3ರಲ್ಲಿ.
ಒಟ್ಟು 69 ವರ್ಷ ಸುದೀರ್ಘ ಕಾಲ ಬದುಕಿದ್ದ ವ್ಯಾಸರಾಯರು ವಿಜಯನಗರದ ಸಾಳೋ ನರಸಿಂಹರಾಯರು, ವೀರ ನರಸಿಂಹರಾಯರು, ಕೃಷ್ಣದೇವರಾಯರು, ಅಚ್ಯುತರಾಯರು, ಸದಾಶಿವರಾಯರು ಮೊದಲಾದ 6 ಜನ ದೊರೆಗಳಿಗೆ ರಾಜಗುರುವಾಗಿದ್ದರು. ಕೃಷ್ಣದೇವರಾಯರ ನಂತರವೂ ಅಚ್ಯುತರಾಯರು, ಸದಾಶಿವರಾಯರು ಎಲ್ಲರಿಗೂ ರಾಜಗುರುಗಳಾಗಿದ್ದರು. ಪುರಂದರದಾಸರು ಕನಕದಾಸರಿಗೆ ದಾಸ ದೀಕ್ಷೆ ನೀಡಿದ ಪುಣ್ಯಾತ್ಮ ಇವರೇ. ನೋಡ್ರಿ, ಪುರಂದರದಾಸರಿಗೆ ಕನಕದಾಸರಿಗೆ ದಾಸ ದೀಕ್ಷೆ ನೀಡಿದಂತ ಪುಣ್ಯಾತ್ಮ ವ್ಯಾಸರಾಯರು. ವಾದಿರಾಜರು, ವಿಜಯೇಂದ್ರರು ಮತ್ತು ಶ್ರೀನಿವಾಸ ತೀರ್ಥರು ಮುಂತಾದ ಶಿಷ್ಯಗಳನ್ನೊಳಗೊಂಡು ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಆಸೇತು ಹಿಮಾಚಲದವರೆಗೆ 2-3 ಬಾರಿ ಸಂಚರಿಸಿ ಪ್ರಚಾರ ಪ್ರಸಾರ ಮಾಡಿದರು. ಆಸೇತು ಅಂದ್ರೆ ಯಾವುದು? ಆಸೇತು ಅಂದ್ರೆ ಯಾವ್ದ್ರಿ? ರಾಮೇಶ್ವರ. ಆ ಸೇತು ಅಂದ್ರೆ ರಾಮ್ ಸೇತು ಇರೋದೇ ಆ ಸೇತು. ಆ ಸೇತು ಹಿಮಾಚಲ ಅಂತಂದ್ರೆ ರಾಮೇಶ್ವರದಿಂದ ಹಿಮಾಚಲದವರೆಗೆ ಸಂಚಾರ ಮಾಡಿದ್ರು 2 ಸಾರಿ. ಆಯ್ತಾ? ವಿಜಯನಗರದಲ್ಲಿ ಲೋಕಪಾವನ ಮಠ ಎಂಬ ಹೆಸರಿನಲ್ಲಿ ಒಂದು ಸಂಸ್ಕೃತ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿ ದೇಶಾದ್ಯಂತ 8 ವಿದ್ಯಾಕೇಂದ್ರಗಳನ್ನು ಸ್ಥಾಪಿಸಿ ಹರಿದ್ವಾರಕ್ಕೆ ಸತ್ಯನಾಥ, ಹರಿಮಿಶ್ರ, ಕಾಶಿಗೆ ಜಯದೇವ, ಬಂಗಾಳಕ್ಕೆ ಈಶ್ವರ ಸೂರಿ, ಕುಂಭಕೋಣಕ್ಕೆ ವಿಜಯೇಂದ್ರ, ಉಡುಪಿಗೆ ವಾದಿರಾಜರು, ಕಂಚಿಗೆ ಶ್ರೀನಿವಾಸ ತೀರ್ಥರು ಅವರನ್ನೆಲ್ಲ ಮುಖ್ಯಸ್ಥರನ್ನಾಗಿ ಮಾಡಿ ತಾವೇ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ 50 ವರ್ಷಗಳ ಕಾಲ ವಿದ್ಯಾಪ್ರಸಾರ ಮಾಡಿದ್ರು. ನೋಡ್ರಿ, ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಹೇಗೆ ಜನೋಪಕಾರವನ್ನು ಮಾಡಬಹುದು ಅನ್ನೋದು ಇದು ಒಂದು ಸಾಕ್ಷಿ. ಅವರು ಕೃಷ್ಣದೇವರಾಯರನ್ನ ಉಳಿಸಿದ್ದೇ ಒಂದು ಜನೋಪಕಾರದ ಅತ್ಯುತ್ತಮ ಸೇವೆ. ನಮ್ಮನ್ನೆಲ್ಲ ಉದ್ಧಾರ ಮಾಡಿದಂಥ ಪುಣ್ಯಾತ್ಮ ವ್ಯಾಸರಾಜರು ಅಲ್ವೇನ್ರಿ? ಆ ಕುಹಯೋಗ ನಿವಾರಣೆ ಮಾಡದಿದ್ದ ಕೃಷ್ಣದೇವರಾಯರು ಮೃತರಾಗಿ ನಮ್ಮ ವಿಜಯನಗರ ಲೂಟಿಯಾಗೆಲ್ಲ ಹಾಳು ಹಂಪೆಯಾಗಿ ಯಾವತ್ತೋ ಸರಿದು ಹೋಗ್ತಾ ಇತ್ತು. ಈ ವೈಭವವೇ ನಮ್ಮ ಕಣ್ಣು ಕಾಣ್ತಾ ಇರಲಿಲ್ವೋ ಏನೋ. ಅದನ್ನ ತಾವು 1.5 ಗಂಟೆಗಳ ಕಾಲ ಸಿಂಹಾಸನದ ಮೇಲೆ ಕೂತು ತಮ್ಮನ್ನೇನು ಮಾಡಕ್ಕಾಗ್ಲಿಲ್ಲ. ಆ ತಪಶಕ್ತಿ ಅಂದ್ರೆ ಇನ್ನೆಂಥ ತಪಶಕ್ತಿ ರೀ ಅದು. ಇವೆಲ್ಲ ನಿಜ ರೀ, ಇವೆಲ್ಲ ನಡೆದಿದೆ, ಇವೆಲ್ಲ ನಿಜ. ಏನೋ ಕಥೆ ಬರೆದಿದ್ದಾರೆ ಈ ಪುಸ್ತಕದಲ್ಲಿ, ಸರ್ಕಾರ ಪ್ರಕಟಣೆ ಮಾಡಿರುವಂತ ಪುಸ್ತಕ ಇದು. ಹಾಗಾಗಿ ನಾನು ಹೇಳ್ತಾ ಇರೋದು ನೋಡಿ. ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಸಾಳು ನರಸಿಂಹರಾಯರ ಕಾಲದಲ್ಲಿ ವಿಜಯನಗರಕ್ಕೆ ಸೇರಿದ್ದ ತಿರುಪತಿ ತಿರುಮಲೆ ದೇವಸ್ಥಾನದ ಅರ್ಚಕದ ಕುಟುಂಬದವರು ದೇವರ ಒಡವೆ ವಸ್ತ್ರಗಳನ್ನ ಕದ್ದು ತಮ್ಮ ಸ್ವಂತಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದನ್ನ ತಿಳಿದಾಗ, ನೋಡ್ರಿ, ಇದು ಇವತ್ತಿಂದಲ್ಲ. ಈ ನೆನ್ನೆ ಮೊನ್ನೆ ಪೇಪರ್ ನೋಡ್ತಾ ಇದ್ದೀರಲ್ಲ ನೀವು, ತಿರುಪತಿ ದೇವಸ್ಥಾನದ ಪುರೋಹಿತರು ಆಭರಣ ಕದ್ಬಿಟ್ಟಿದ್ದಾರೆ ಅಂತ ರೈಡ್ ಆಗಿದೆ ಅವ್ರ ಮನೆಗೆ. ಅದೆಷ್ಟು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಅಂದ್ರೆ ಆ ಸಾಳೋ ನರಸಿಂಹರಾಯರ ಕಾಲದಲ್ಲೂ ನಡೆದಿತ್ತು ದೇವರ ಆಭರಣಗಳನ್ನು ಕದಿಯೋದು. ದೇವರ ಆಭರಣಗಳನ್ನ ಕದ್ದು ಸ್ವಂತಕ್ಕೆ ಉಪಯೋಗಿಸ್ಕೊಂತ ಇದ್ದಿದ್ದನ್ನ ಗೊತ್ತಾದಾಗ ಸಾಳೋ ನರಸಿಂಹರಾಯರು ಅವ್ರನ್ನ ಪೂಜಾ ಕೈಂಕರ್ಯದಿಂದ ಬಿಡಿಸ್ಬಿಡ್ತಾರೆ. ಆಗ ಮನ ನೊಂದಂತ ಅರ್ಚಕರ ಕುಟುಂಬ, ಇಡೀ ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಂತೆ ರೀ ಪಾಪ. ಅದೇ ನಿಜವಾಲು ಕಳ್ತನ ಮಾಡಿದ್ರು ಅಥವಾ ಕಳ್ಳ ಅಪಾದನೆ ಸುಳ್ಳು ಅಪಾದನೆ ಬಂದ್ಬಿಟ್ಟಿತ್ತು, ಮನನೊಂದು ಇಡೀ ಕುಟುಂಬವೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಂತೆ. ಯಾವಾಗ ಒಂದು ಇಡೀ ಕುಟುಂಬ, ಮಕ್ಕಳು ಮರಿ ಮೊಮ್ಮಕ್ಕಳು ಸಂಸಾರ ಸಮೇತನಾಗಿ ಎಷ್ಟು 50-60 ಜನ 70-80-100 ಜನ ಇರ್ತಾರೆ. ಈಗಿನ ತರ ಕುಟುಂಬ ಅಂದ್ರೆ ಇಬ್ಬರೇ ಅಲ್ಲ, ಈಗೆಲ್ಲ ಕಂಬೈನ್ಡ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಇಬ್ರಿದ್ರೆ ಅದು ಕಂಬೈನ್ಡ್ ಫ್ಯಾಮಿಲಿ. ಆಗೆಲ್ಲ 100 ಜನ ಇರೋರ್ರಿ, 2 ತಲೆ 3 ತಲೆ 4 ತಲೆ ಎಲ್ಲ ಇರೋರಾಗ ಇಡೀ ಕುಟುಂಬವೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಾಗ ದೈನಂದಿನ ವೆಂಕಟೇಶ್ವರನ ಪೂಜಾ ಕೈಂಕರ್ಯ ಕೆಲಕಾಲ ನಿಂತೇ ಹೋಯಿತು ನೋಡಪ್ಪ. ಆಗ ಸಾಳೋ ನೋಡ್ರಿ, ಸಾಳೋ ನರಸಿಂಹರಾಯರಿಗೂ ಬಂತು, ಅವ್ರನ್ನ ಹಿಡಿದ್ರು. ನೀನೇನಪ್ಪ ನೀನು ಆಭರಣಗಳನ್ನ ಕದ್ದಿದ್ಯಾ ಅಂತಂದ್ರು. ಇವ್ರು ಅಷ್ಟಕ್ಕೆ ಮನ ನೊಂದು ಇನ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಅಂತ ಇಡೀ ಕುಟುಂಬವೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟು ವೆಂಕಟೇಶ್ವರನ ಪೂಜೆ ಮಾಡೋವರೇ ಇಲ್ದಿದ್ದಂಗೆ ಆಗೋಯ್ತು. ಇದೊಳ್ಳೆ ಕಥೆ ಆಯ್ತಲ್ಲ ಅಂದ್ಬಿಟ್ಟು ಆಗ ಸಾಳೋ ನರಸಿಂಹರಾಯರು ವ್ಯಾಸರಾಯನ್ ಕೇಳ್ಕೊತಾರೆ, ಸ್ವಾಮಿ ಹಿಂಗಾಗೋಗಿದೆ ನೋಡಿ ಇಂದಾಗ. ಇವರು ತಿರುಪತಿ ತಿರುಮಲೆಗೆ ಹೋಗಿ 1486ರಿಂದ 1498ರವರೆಗೆ 12 ವರ್ಷಗಳ ಕಾಲ ತಿರುಪತಿಯ ವೆಂಕಟೇಶ್ವರನ ಪೂಜೆ ಮಾಡ್ಕೊಂಡು ಅಲ್ಲಿದ್ದಂತ ಪುಣ್ಯಾತ್ಮ ವ್ಯಾಸರಾಯರು.
12 ವರ್ಷಗಳ ಕಾಲ ರಾಜಗುರುಗಳಾಗಿದ್ದವರು ಸಾಳೋ ನರಸಿಂಗರಾಯನ ಒಂದು ಭಕ್ತಿಯ ಪ್ರಾರ್ಥನೆಗೆ ಓಗೊಟ್ಟು ವಿಜಯನಗರವನ್ನ ತೊರೆದು ತಿರುಪತಿ ತಿರುಮಲೆಗೆ ಹೋಗಿ ವೆಂಕಟೇಶ್ವರನ 12 ವರ್ಷ ಆರಾಧನೆ ಮಾಡ್ಕೊಂಡಿದ್ರು. ಯಾರಾದ್ರೂ ಕರೆಕ್ಟ್ ಆಗಿರೋರು ಬರ್ಲಿ, ಅಲ್ಲಿ ತನಕ ನಾನು ಮಾಡ್ತೀನಿ, ಪೂಜೆ ನಿಂತೋಗ್ಬಾರ್ದು, ಯಾವ ಕಾರಣಕ್ಕೂ ವೆಂಕಟೇಶ್ವರನ ಪೂಜೆ ನಿಂತೋಗ್ಬಾರ್ದು ಅಂತ ಅದನ್ನ ಕಾಪಾಡದಂತ ಪುಣ್ಯಾತ್ಮರು ಇದೇ ವ್ಯಾಸ ತೀರ್ಥರು ನೋಡ್ರಿ. ಏನ್ರಿ ಹೇಳ್ಬೋದ್ರಿ, ಏನ್ ಹೇಳ್ಬೋದ್ರಿ? ಇವ್ರ ಬಗ್ಗೆನೇ 100 ಎಪಿಸೋಡ್ ಮಾಡ್ಬೋದೇನಪ್ಪ. ಇದೇ ನಾನು ಡೀಟೇಲ್ ಆಗಿ ಹೇಳ್ಬಿಟ್ರೆ ನಾನು ಅಲ್ವನ್ರಿ. ನಾನು ಸುಮ್ಮನೆ ಮೇಲ್ ಒಂದೊಂದು ಘಟನೆಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇದನ್ನ ನೋಡಿ, ಗೋಡೆಯ ಮೇಲೆ ಇರೋ ದೇವಾಲಯದ ಗೋಡೆಯ ಮೇಲೆ ಇರೋ ವಿಜಯನಗರದ ಆಸನದ ಶಿಲಾಶಾಸನಗಳಲ್ಲಿ ಬಂದಿದೆ. ಇದೇನು ಸುಮ್ಮನೆ ಅಲ್ಲ. ತಿರುಪತಿಲಿ ಗೋಡೆ ಮೇಲಿರೋ ವಿಜಯನಗರದ ಶಿಲಾಶಾಸನದಲ್ಲಿ ಈ ಮಾಹಿತಿ ಇದೆ. ಅಸಾಯ್ತಾ? ಆಮೇಲೆ 12 ವರ್ಷಗಳ ನಂತರ ಪೂರ್ವದ ತಿರುಪತಿ ತಿರುಮಲ ಅರ್ಚಕರಾಗಿದ್ದಂತ ತಾತಾಚಾರ್ಯರ ವಂಶಿಕರು ಇರೋದು ತಿಳಿದು ಬರುತ್ತೆ. ಯಾರೋ ಒಬ್ರು ಬದುಕೊಂಡ್ಬಿಟ್ಟಿದ್ರು ಅದರಲ್ಲಿ, ವಂಶಿಕರೆಲ್ಲೋ ಇದ್ರು. ಅವ್ರಿಗೆ ಗೊತ್ತಾಗ್ಲಾಗಿ 12 ವರ್ಷ ಆದ್ಮೇಲೆ ಗೊತ್ತಾಗ್ಲಾಗಿ ಅವರನ್ನ ಕರೆತಂದು ಸ್ವಾಮಿಯ ಪೂಜಾಧಿಕಾರವನ್ನು ಅವ್ರಿಗೆ ವಹಿಸ್ಕೊಡ್ತಾರೆ. ನೀವೇ ಮಾಡ್ಕೊಂಡು ಹೋಗಿಪ್ಪ ಅಂತ. ಅದಲ್ವೇ ದೊಡ್ಡತನ? ಬೇರೆ ಯಾರನ್ನೋ ನೇಮಿಸ್ಬೋದಾಗಿತ್ತಲ್ಲ. ನೋಡ್ರಿ, ಅವರು ಇಡೀ ಕುಟುಂಬ ಸೂಸೈಡ್ ಮಾಡ್ಕೋತಲ್ಲ ಅಂತ ಮನನೊಂದು 12 ವರ್ಷಗಳ ಕಾಲ ತಾವೇ ನಿಂತು ಪೂಜಾ ಕೈಂಕರ್ಯವನ್ನ ಮಾಡಿ ಅವರು ಸೂಸೈಡ್ ಮಾಡ್ಕೊಂಡಿದ್ದ ಅರ್ಚಕರ ವಂಶನ ಹುಡುಕಿ ಅವರನ್ನ ಕರೆತಂದು ಅವ್ರಿಗೆ ಪೂಜೆ ಮಾಡೋ ಅಧಿಕಾರ ವಾಪಸ್ ಕೊಟ್ಟು ಇವರು ತಿರುಪತಿಗೆ ವಾಪಸ್ ಬರ್ತಾರೆ. ಇಂದಿಗೂ 12 ವರ್ಷ ಪೂಜೆ ಸಲ್ಲಿಸಿದ್ದರ ದ್ಯೋತಕವಾಗಿ ಇಂದಿಗೂ ತಿರುಪತಿಯ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಇವತ್ತಿನ ವ್ಯಾಸರಾಯರ ಮಠದ ಸ್ವಾಮಿಗಳು ತಿರುಪತಿ ತಿರುಮಲೆಗೆ ಭೇಟಿ ಕೊಟ್ಟಾಗ ಅವ್ರನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಅವರಿಗೆ ಸ್ವಾಮಿಯ ಪೂಜೆ ಮಾಡುವ ಅವಕಾಶ ಕಲ್ಪಿಸಿಕೊಡುವ ಪದ್ಧತಿ ಇದೆ. ತಗೊಳಪ್ಪ, ಗೊತ್ತಾಯ್ತಾ? ಇವತ್ತಿಗೂ ವ್ಯಾಸರಾಯ ಮಠದ ಸ್ವಾಮಿಗಳು ತಿರುಪತಿಗೆ ಹೋದ್ರೆ ಪೂರ್ಣ ಕುಂಭ ಸ್ವಾಗತಿಸಿ ಅವ್ರಿಗೆ ಗರ್ಭಗುಡಿ ಕೊಟ್ಬಿಡ್ತಾರೆ. ಪೂಜೆ ಮಾಡ್ಕೊಳ್ಳಿ ಸ್ವಾಮಿ, 12 ವರ್ಷ ಈ ಸ್ವಾಮಿ ನೀವೇ ಪೂಜೆ ಮಾಡಿದಿರಿ, ಈಗಲೂ ತಾವೇ ಪೂಜೆ ಮಾಡಿ ಅಂತ ಅವ್ರ ಗರ್ಭಗುಡಿನೇ ಬಿಡ್ತಾರೆ. ನೋಡ್ರಿ ಎಂತೆಂಥ ಕತೆ ರೀ, ನಮ್ಮ ಮಧ್ಯೆ ಎಂತೆಂಥ ಕತೆ ರೀ. ನೋಡ್ರಿ, ಅಯ್ಯೋ, ಇದೆಲ್ಲ ಇವತ್ತು ಕೇಳಿ ನಾನು ಹೇಳೇ ನನಗೆ ಇದ್ದಂಥ ಪಾಪವೆಲ್ಲ ಹೊರಟೈತಿ. ಅದಂತೂ ನಾನು ಹೇಳಬಲ್ಲೆ. ನೋಡಿ, ವ್ಯಾಸರಾಜರ ಮಹಿಮೆಯನ್ನು ಹೇಳ್ತಾ ಇದ್ರೆ ಮುಗಿಯಲ್ಲ. ಇನ್ನೊಂದು ಸ್ವಲ್ಪ 10 ನಿಮಿಷ ಹೇಳಿ ನಿಲ್ಲಿಸ್ತೀನಿ. ನನ್ನ ಕೈಲಿ ಆಗೋದು ಇಷ್ಟೇ ಅಂದ್ರೆ ನನಗೆ ಶಕ್ತಿ ಕೊಟ್ಟಿದ್ದು ಭಗವಂತ ಇಷ್ಟೇನೆ. ನೋಡಿ, ವ್ಯಾಸರಾಯರು ಒಮ್ಮೆ ತಮ್ಮ ವಿದ್ಯಾಗುರುಗಳಾಗಿದ್ದ ಶ್ರೀಪಾದರಾಜರ ದರ್ಶನಕ್ಕೆ ಮುಳುಬಾಗಿಲಿಗೆ ಬಂದ್ರು, ನಮ್ಮ ಮುಳುಬಾಗಿಲಿಗೆ. ಆಗ ಮುಳುಬಾಗಿಲಲ್ಲಿ ಅವ್ರಿಗೆ ಮಲಗಿದ್ದಾಗ ರಾತ್ರಿ ಮುಖ್ಯ ಪ್ರಾಣ ಕಾಣಿಸ್ಕೊಳ್ತಾನೆ. ಮುಖ್ಯ ಪ್ರಾಣ ದೇವ್ರು ಯಾರಪ್ಪ? ಮುಖ್ಯ ಪ್ರಾಣ ದೇವ್ರು ಯಾರ್ರೀ? ಆಂಜನೇಯ ಸ್ವಾಮಿ ಅಲ್ವೇನ್ರಿ? ಮುಖ್ಯ ಪ್ರಾಣ ದೇವ್ರು ಕನಸಿನಲ್ಲಿ ಬರ್ತಾನೆ. ಏನ್ ಸ್ವಾಮಿ ನನ್ನ ಕನಸಿನಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ 732 ಮೂರ್ತಿಗಳು ಹಂಗಂಗೆ ಕಾಣಿಸ್ಕೊಳ್ತಂತೆ. ಮುಖ್ಯ ಪ್ರಾಣ ತಾನು ಮೊದಲನೇದಾಗಿ ಹಿಂಗ್ ಬಂದು ಬಂದು ಹಿಂಗೆ ಆಂಜನೇಯ ಸ್ವಾಮಿ ಬಂದು ಹಂಗೆ 732 ಮೂರ್ತಿ ಆಗುತ್ತಂತೆ. ಹಂಗೇ ಕಾಣಿಸ್ಕೊಳುತ್ತಂತೆ. 732 ಮೂರ್ತಿಗಳು ವ್ಯಾಸರಾಯರ ಸುತ್ತ ತಿರುಗ್ತಾ ಇತ್ತಂತೆ. ಮುಖ್ಯ ಪ್ರಾಣ ದೇವರು ವ್ಯಾಸರಾಯರ ಕನಸಿನಲ್ಲಿ 732 ಮೂರ್ತಿಗಳಾಗಿ ಹಿಂಗೆ ಕಾಣಿಸ್ಕೊಳ್ತಾ ಇತ್ತಂತೆ. ವ್ಯಾಸರಾಯರು ಏನಿರಬಹುದು ಇದು ಅಂತ ಹೇಳಿ ಸ್ವಪ್ನದಿಂದ ಎಚ್ಚೆತ್ತಂತ ಸ್ವಾಮಿಗಳು 732 ಮುಖ್ಯ ಪ್ರಾಣ ವಿಗ್ರಹಗಳನ್ನ ಸ್ಥಾಪಿಸಬೇಕು ಅಂತ ಸಂಕಲ್ಪ ಮಾಡಿದ್ರು. ಅದರಂತೆ ವ್ಯಾಸರಾಜರು ಕರ್ನಾಟಕದಾದ್ಯಂತ 732 ಆಂಜನೇಯ ಸ್ವಾಮಿ ವಿಗ್ರಹಗಳನ್ನ ಸ್ಥಾಪನೆ ಮಾಡಿದಾರ್ರೀ. ನನ್ನ ಜೊತೆ ಚಂದ್ರಾಯನದುರ್ಗಕ್ಕೆ ಎಲ್ಲೆಲ್ಲ ವಿಡಿಯೋ ಮಾಡಕ್ ಬಂದವ್ರಿಗೆಲ್ಲ ವ್ಯಾಸರಾಯರು ಮಾಡಿದಂತ ಆಂಜನೇಯ ವಿಗ್ರಹಗಳನ್ನ ನಾನೇ 106 ತೋರಿಸಿದ್ದೀನಿ. ತುಂಬಾ ನನ್ನ ವಿಡಿಯೋಗಳನ್ನ ಹಿಂದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ದೊಡ್ಡಬಳ್ಳಾಪುರ, ಚಂದ್ರಾಯನದುರ್ಗ, ತುಮಕೂರು, ಚಿತ್ರದುರ್ಗ ಎಲ್ಲ ಕಡೆ ತೋರಿಸಿದ್ದೀನಿ ನಾನು. ಎಲ್ಲ ಕಡೆ ತೋರಿಸಿದ್ರಿ. ತಾವು ಸಂಚರಿಸಿದೆಲ್ಲ ತಾವೇ ಕಲ್ಲಿನಲ್ಲಿ ಆಂಜನೇಯನ ವಿಗ್ರಹ ಕಡೆದು 732 ಸ್ಥಳಗಳಲ್ಲಿ ಆಂಜನೇಯನ ವಿಗ್ರಹವನ್ನ ಸ್ಥಾಪಿಸಿದ್ರು. ತಾವೇ ತಮ್ಮ ತಪಶಕ್ತಿಯಿಂದ ಕೈನಿಂದ ಕಡೆದು ಸ್ಥಾಪಿಸಿದಂತ ವಿಗ್ರಹಗಳು. ತಗೊಳಪ್ಪ. ಇವರು ಪ್ರತಿಷ್ಠಾಪಿಸಿದ ವಿಗ್ರಹದ ಬಾಲದ ತುದಿಯಲ್ಲಿ ಗಂಟೆ. ನೀವು ಇವತ್ತಿಂದ ಎಲ್ಲಿ ಆಂಜನೇಯ ಸ್ವಾಮಿಗೆ ಬಾಲದ ತುದಿಯಲ್ಲಿ ಗಂಟೆ ಕಾಣುತ್ತೋ ಅದು ವ್ಯಾಸರಾಯರು ಮಾಡಿದ್ದು ಅಂತ ತಿಳ್ಕೊಂಡು ಅದಕ್ಕೊಂದು ನಮಸ್ಕಾರ ಹಾಕೊಳ್ರಿ.
ಅವು ವ್ಯಾಸಾಂಜನೇಯ ಸ್ವಾಮಿ ಎಂದೇ ಪ್ರಸಿದ್ಧಿಯಾಗಿದೆ. ಬಾಲದಲ್ಲಿ ಗಂಟೆಯರು ಆಂಜನೇಯ ಸ್ವಾಮಿನ ವ್ಯಾಸಾಂಜನೇಯ ಸ್ವಾಮಿ ಅಂತ ಕರೀತಾರೆ. ಆಯ್ತಾ? ವಿಜಯನಗರದ ಅರಸರು ಈ ವ್ಯಾಸಾಂಜನೇಯ ದೇವಾಲಯಗಳು ಅವುಗಳ ಪೂಜೆಗಾಗಿ ದತ್ತಿ ಬಿಟ್ಟಿದ್ದಾರಂತೆ. ವ್ಯಾಸಾಂಜನೇಯ ಈ ತರ ಅವರು ಮಾಡಿದಂತ ಮೊದಲ ದೇವರು ಯಾವ್ದಪ್ಪ ಅಂತಂದ್ರೆ, ಪ್ರತಿಷ್ಠಿತ ಪ್ರಾಣದೇವರು ಯಾವ್ದಪ್ಪ ಅಂತಂದ್ರೆ, ಮೊದಲು ಪ್ರತಿಷ್ಠಾಪಿತ 732ರಲ್ಲಿ ನಂಬರ್ 1 ಯಾವ್ದಪ್ಪ ಅಂತಂದ್ರೆ, ಹಂಪೆಯ ಚಕ್ರತೀರ್ಥದ ಸಮೀಪದಲ್ಲಿರುವ ಇಂದಿಗೂ ವಿಶೇಷ ಸನ್ನಿಧಾನದಿಂದ ಪೂಜೆಗೊಳ್ಳುತ್ತಿರುವ ಯಂತ್ರೋದ್ಧಾರಕ ಆಂಜನೇಯ. ಗೊತ್ತಲ್ರಿ? ಯಂತ್ರೋದ್ಧಾರಕ ಆಂಜನೇಯನೇ ವ್ಯಾಸರಾಯರು ಪ್ರತಿಷ್ಠಾಪಿಸಿದ ಮೊದಲ ಆಂಜನೇಯ. ಅದು ಹೇಗಪ್ಪ ಅಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನೋದಕ್ಕೆ ಇನ್ನೊಂದು ಕಥೆ ಇದೆ. ವ್ಯಾಸರಾಜರು ವಿಜಯನಗರದಲ್ಲಿದ್ದ ಕಾಲದಲ್ಲಿ, ವಿಜಯನಗರದಲ್ಲಿ ರಾಜಗುರು ಆಗಿದ್ದಲ್ಲಪ್ಪ, ಆ ಕಾಲದಲ್ಲಿ ಪ್ರತಿದಿನವೂ ಚಕ್ರತೀರ್ಥದ ಬಳಿ ಇರುವ ಪ್ರಶಾಂತವಾದ ಒಂದು ಬಂಡೆ ಮೇಲೆ ಕೂತ್ಕೋತಾ ಇದ್ರು. ಅವರು ಒಂದ್ಸಲ ಈಗ ಧ್ಯಾನಕ್ಕೆ ಕುಳಿತಾಗ ಮಧ್ವಾಚಾರ್ಯರು ಆಂಜನೇಯನ ರೂಪದಲ್ಲಿ ಕಾಣಿಸ್ಕೊಂಡು ತನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ದಂಗಾಯ್ತಂತೆ. ಯೋಗ ದೃಷ್ಟಿಯಿಂದ ವ್ಯಾಸರಾಯರು ಆ ಸ್ಥಳದಲ್ಲಿ ಯೋಗ ದೃಷ್ಟಿ, ಅವ್ರ ತಪಶಕ್ತಿ ಇತ್ತಲ್ಲಪ್ಪ ಅವ್ರಿಗೆ, ಆ ತಪಶಕ್ತಿಯಿಂದ ಕಣ್ಮುಚ್ಕೊಂಡು ತಮ್ಮ ಯೋಗ ದೃಷ್ಟಿಯಲ್ಲಿ ಹಿಂದಕ್ಕೆ ಹೋಗಿ ನೋಡಿದ್ರು. ಹಿಂದಕ್ಕೆ ಯುಗಗಳ ಹಿಂದಕ್ಕೆ ಹೋಗಿ ನೋಡಿದಾಗ ತಾವು ಯಾವ ಸ್ಥಳದಲ್ಲಿ ಕೂತ್ಕೊಂಡು ಏಕಾಂತದಲ್ಲಿ ಕೂತಿದ್ರಲ್ಲ, ಅದೇ ಸ್ಥಳದಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪ್ರಭು ಆಂಜನೇಯನನ್ನ ಭೇಟಿ ಮಾಡದಂತ ಸ್ಥಳವಾಗಿತ್ತದು. ನೋಡ್ರಿ, ಅವರು ಖಂಡಾಂತರಗಳು, ಜನ್ಮಾಂತರಗಳು, ಮನ್ವಂತರಗಳಿಗೆ ಹೊರಟೋದು ಹಿಂದಕ್ಕೆ. ತಮ್ಮ ತಪಶಕ್ತಿಯಿಂದ, ಯೋಗ ಶಕ್ತಿಯಿಂದ ನೋಡಿದಾಗ ನಾನು ಎಲ್ಲಿ ಕೂತಿದ್ದೀನಿ, ಈ ಜಾಗ ಯಾವುದು ಅಂತ ನೋಡಿದಾಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಆಂಜನೇಯನನ್ನ ಮೊದಲ ಬಾರಿಗೆ ಭೇಟಿ ಮಾಡಿದ ಸ್ಥಳ. ಹಾಗಂತ ತಿಳ್ಕೊಂಡು ಆ ಬಂಡೆಯ ಮೇಲೆ ತಮ್ಮ ಅಂಗಾರದಿಂದ ಪ್ರಾಣದೇವರನ್ನ ಬರೀತಾರೆ. ತಮ್ಮ ಅಂಗಾರದಿಂದ ಆ ಬಂಡೆಯ ಮೇಲೆ ಪ್ರಾಣದೇವರನ್ನ ಬರೆದು ಧ್ಯಾನಿಸಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಕಣ್ಣು ತೆಗೆಯುವ ವೇಳೆಗೆ ಅಂಗಾರದಲ್ಲಿ ಮೂಡಿದ್ದ ಆಂಜನೇಯ ಮೂರ್ತಿ ಜೀವ ತಳೆದು ಬಂಡೆಯಿಂದ ಬಂಡೆಗೆ ಹಾರಿ ಹೋಗ್ತಾ ಇತ್ತಂತೆ. ನೋಡ್ರಿ, ಅಂಗಾರದಲ್ಲಿ ಅವ್ರು ಆಂಜನೇಯ ಸ್ವಾಮಿ ಬರೆದು ಧ್ಯಾನ ಮಾಡ್ಬಿಟ್ಟು ಕಣ್ಣು ಬಿಡೋ ಅಷ್ಟೊತ್ತಿಗೆ ಆ ಆಂಜನೇಯ ಒಂದು ಕೋತಿಯ ರೂಪದಲ್ಲಿ ಬಂಡೆಯಿಂದ ಬಂಡೆಗೆ ಹಾರಿ ಹೋಗ್ತಾ ಇದ್ನಂತೆ. ಛೇ, ಹೀಗೆ 12 ಸಲ ಪುನರಾವರ್ತಿತವಾಗಲು 12 ಸಲ ಆಯ್ತು. ಆ ಥರ ಕಣ್ಮುಚ್ಚಿ ಇವ್ರು ಬಿಡೋವಾಗ 12 ಸಲ ಇವನು ಹೋದಂಗೆ ಆಂಜನೇಯ ಒಂದು ಕೋತಿಯ ರೂಪ ತಾಳದಲ್ಲಿ 12 ಸಲ ಮಾಡಿದಾಗ ಪುನರಾವರ್ತಿತ, ಅದನ್ನ ರಿಪೀಟ್ ಆದಾಗ ಷಟ್ಕೋಣವನ್ನ ಮಾಡಿ ಅದರ ಸುತ್ತ ವರ್ತುಲಾಕಾರವಾಗಿ ಯಂತ್ರವನ್ನ ರಚಿಸಿ ಪದ್ಮ ದಳದಿಂದ ದಿಗ್ಬಂಧನ ಮಾಡಿ ಮಧ್ಯದಲ್ಲಿ ಯೋಗಾಸನ ರೂಢರಾಗಿರುವಂತೆ ಜಪಮಾಲೆ ಹಿಡಿದು ಧ್ಯಾನ ಮಗ್ನರಾಗಿರುವಂತ ಪ್ರಾಣದೇವರನ್ನು, ಅದರ ಸುತ್ತಲೂ ಮೊದಲು ಹಾರಿ ಹೋದ 12 ಕಪಿಗಳ ಚಿತ್ರವನ್ನು ಒಂದರ ಬಾಲ ಇನ್ನೊಂದಕ್ಕೆ ಗಂಟು ಹಾಕಿದಂತೆ ಕಪಿಬಂಧದಿಂದ ಹೆಣೆದರು. ನೋಡ್ರಿ, 12 ಸಲ ಕಾಣಿಸ್ಕೊಂಡಲ್ಲ, ಅಂಗಾರದಿಂದ ಬರ್ದಿದ್ದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ದಿಗ್ಬಂಧನ ಹಾಕಿ 12 ಕಪಿನ ಬಿಡಿಸಿ ಒಂದ್ರ ಬಾಲ ಇನ್ನೊಂದು ಬಾಲ ಹೆಣ್ಕೊಂಡಂಗೆ ಮಾಡಿ ಅದನ್ನ ಅಲ್ಲಿ ದಿಗ್ಬಂಧನ ಹಾಕಿಟ್ರು. ಆಯ್ತಾ? ಈ ಯಂತ್ರದಲ್ಲಿ 1 ಕೋಟಿ ಬೀಜಾಕ್ಷರ ಮಂತ್ರ ಜಪಿಸಿ 1 ಕೋಟಿ ಬೀಜಾಕ್ಷರ ಮಂತ್ರ ಜಪಿಸಿ ಪ್ರಾಣ ದೇವರ ಸನ್ನಿಧಾನ ಸ್ಥಿರವಾಗಿ ನಿಲ್ಲುವಂತೆ ಮಾಡಿದರು. 1 ಕೋಟಿ ಬೀಜಾಕ್ಷರ ಮಂತ್ರದ ಶಕ್ತಿ ಇದೆ ರೀ ಯಂತ್ರೋದ್ಧಾರಕ ಆಂಜನೇಯನಲ್ಲಿ. ನೀವನು ದೇವ್ರನ್ನ ದರ್ಶನ ಮಾಡಿದ್ರೆ ಖುದ್ದು ದೇವ್ರನ್ನೇ ದರ್ಶನ ಮಾಡ್ದಂಗೆ, ವ್ಯಾಸರಾಯರನ್ನೇ ದರ್ಶನ ಮಾಡ್ದಂಗೆ. 1 ಕೋಟಿ ಬೀಜಾಕ್ಷರ ಮಂತ್ರ ಅಂದ್ರೆ ಸಾಮಾನ್ಯ ಪವರ್ಫುಲ್ ಏನ್ರಿ ಇದು? ನೋಡ್ರಿ, ಈ ವಿಚಾರ ವಿಜಯದಾಸರು ಸುಲಾದಿಯಿಂದ ತಿಳಿದು ಬರುತ್ತಿದ್ದು ಯಂತ್ರೋದ್ಧಾರ ಪ್ರಾಣ ಸೇವೆ ಮಾಡುವ ಭಕ್ತರುಗಳ ಸಕಲ ಅಭೀಷ್ಟ ನೆರವೇರಿಸುವ ಅಫ್ಕೋರ್ಸ್ ನಂಬಿಕೆ ಇದ್ದೇ ಇದೆ. ಈ ಪ್ರಾಣದೇವರಿಗೆ ಸಾಳುವ ತಿಮ್ಮರಾಯರು ಗುಡಿ ಕಟ್ಟಿಸಿ ದತ್ತಿ ಬಿಟ್ಟಿದ್ದಾರೆ. ವ್ಯಾಸರಾಯರು ಸ್ವತಃ ಸ್ಥಾಪಿಸಿದ 732 ವ್ಯಾಸಾಂಜನೇಯ ವಿಗ್ರಹಗಳು ನಮ್ಮ ದೇಶಾದ್ಯಂತ ಇದ್ದು ಅವು ವಿಜಯನಗರದ ಗಡಿ ಎಲ್ಲೆಯನ್ನು ಸೂಚಿಸುವ ಸೂಚಕಗಳಾಗಿಯೂ ಇದ್ದವೆಂಬುದು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಇದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ರೀ. 732 ವ್ಯಾಸಾಂಜನೇಯ ವಿಗ್ರಹ ಇದೆಯಲ್ಲ, ಎಲ್ಲಿ ತನಕ ಇದೆ ಅಲ್ಲಿ ತನಕ ವಿಜಯನಗರ ಸಾಮ್ರಾಜ್ಯ ಇತ್ತು. ಗೋದಾವರಿಯಿಂದ ಕನ್ಯಾಕುಮಾರಿವರೆಗೆ ವಿಜಯನಗರ ಸಂಸ್ಥಾನ ಇತ್ತು ರೀ. ಅಲ್ಲೆಲ್ಲ ವ್ಯಾಸಾಂಜನೇಯನನ್ನ ವ್ಯಾಸರಾಯರು ತಮ್ಮ ತಪಶಕ್ತಿಯಿಂದ ಪ್ರತಿಷ್ಠೆ ಮಾಡಿದ್ದಾರೆ. ನೋಡ್ರಿ, ಇವರು ಅದಲ್ಲದೆ ಹಲವಾರು ಬೇರೆ ಬೇರೆ ವಿಗ್ರಹಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ
ಪ್ರಾಣ ಮುಖ್ಯ ಪ್ರಾಣ ದೇವರದ್ದು ನೋಡಿ, ಎಷ್ಟು ರೋಮಾಂಚಕವಾದಂಥ ಕಥೆ ಇದೆ. ಎಂಥ ರೋಮಾಂಚಕವಾದಂಥ ಕಥೆ ಅಲ್ವೇನ್ರಿ? ವ್ಯಾಸರಾಯರು ಇದನ್ನೆಲ್ಲ ಮಾಡ್ತಾ ಇದ್ನಲ್ಲ, ವ್ಯಾಸರಾಯರು ಇದನ್ನೆಲ್ಲ ಮಾಡ್ತಾ ಇದ್ರಲ್ಲಪ್ಪ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಕೃಷ್ಣದೇವರಾಯರು ಅವರಿಗೆ ಅಪಾರವಾದಂಥ ದಾನಗಳನ್ನ, ದತ್ತಿಗಳನ್ನ, ಧರ್ಮಗಳನ್ನ, ಉಂಬಳಿಗಳನ್ನ, ಉಡುಗೊರೆಗಳನ್ನ, ಕಾಣಿಕೆಯನ್ನ ಬಹುವಾಗಿ ಕೊಟ್ಟರು. ವ್ಯಾಸರಾಯರಿಗೆ ನಂಬರ್ ಆಫ್ ಕಾಣಿಕೆಗಳನ್ನ ಅವರ ಪಾದಕ್ಕೆ ಕೃಷ್ಣದೇವರಾಯರು ಅರ್ಪಣೆ ಮಾಡ್ತಾರೆ. ಸಾಳುವ ನರಸಿಂಹರಾಯರಿಂದ ಸದಾಶಿವರಾಯರವರೆಗೆ ಎಲ್ಲರೂ ಅಷ್ಟೇ ಇವನ್ನೆಲ್ಲ, ಈ ಕಾಣಿಕೆಗಳನ್ನ, ದಾನ ಧರ್ಮಗಳನ್ನ, ದತ್ತಿಗಳನ್ನ, ಗ್ರಾಮಗಳನ್ನ, ಉಂಬಿಳಿಗಳನ್ನ ವ್ಯಾಸರಾಯರು ಏನ್ ಮಾಡ್ತಾರೆ ನಾಳೆ ಹೇಳ್ತೀನಿ.